ಮಾಮ್, ಗುರುಗಳು ಕಾಲ್ ಮಾಡ್ತಿದ್ದಾರೆ. ಗುರುಗಳೇ ನಮಸ್ಕಾರ. ಗುರುಗಳೇ, ನಿಮ್ಮ ದಿವ್ಯ ದೃಷ್ಟಿಯಿಂದ ನೋಡಿ ಹೇಳಿದಂಥ ಭವಿಷ್ಯವಾಣಿ ನಿಜ ಆಗ್ಬಿಟ್ಟಿದೆ. ನಮ್ಮ ಮಗು ನಮ್ಮ ಕೈಗೆ ಸುರಕ್ಷಿತವಾಗಿ ಸಿಕ್ಕಿದೆ. ಈ ತಾನೇ ಮನೆ ಕರ್ಕೊಂಡು ಬಂದ್ವಿ. ಧನ್ಯವಾದಗಳು ಗುರುಗಳೇ, 100 ನಮಸ್ಕಾರ. ನೀವು ಹೇಳಿದಂಥ ಮೊದಲನೇ ಮುಹೂರ್ತದ ಗಳಿಗೆ ಮೀರಿ ಹೋಗಿದೆ. ಅಲ್ಲ, ನಮಗೇನೂ ಅಭ್ಯಂತರ ಇಲ್ಲ. ಮಗು ನಮಗೆ ಸಿಕ್ತಲ್ಲ, ನಮಗಷ್ಟು ಸಾಕು. ಈಗ ಮುಂದೆ ಹೇಗೆ ಮಾಡೋದು ಗುರುಗಳೇ? ಹೌದಾ ಗುರುಗಳೇ? ಆಗಲಿ ಗುರುಗಳೇ, ತಾವು ದಯಮಾಡಿಸ್ತೀರಾ? ಹೌದಾ? ಆಗಲಿ ಗುರುಗಳೇ, ನಿಮ್ಮ ಆಶೀರ್ವಾದ. ನಮಸ್ಕಾರ. ಗುರುಗಳ ದಿವ್ಯ ದೃಷ್ಟಿಗೆ ಮಗು ನಮಗೆ ಸಿಕ್ಕಿರೋ ವಿಚಾರ ಗೊತ್ತಾಗಿದೆ. ಅದಕ್ಕೆ ಅವರೇ ಫೋನ್ ಮಾಡಿದ್ರು. ಅಲ್ಲ ಅಖಿಲ, ಅವ್ರು ಇಟ್ಕೊಟ್ಟು ಮುಹೂರ್ತ ಮೀರೋಯ್ತಲ್ಲ, ಅದಕ್ಕೇನು ಹೇಳಿದ್ರು? ಇವತ್ತು 2 ಶುಭ ಮುಹೂರ್ತ ಇದೆ ಅಂತ ಹೇಳಿದ್ರಲ್ಲ, ಅದರಲ್ಲಿ ಮೊದಲನೇ ಮುಹೂರ್ತ ಮೀರ್ ಹೋದರೆ ಏನಂತೆ, 2ನೇ ಶುಭ ಮುಹೂರ್ತದಲ್ಲಿ ನಿಮ್ಮ ಕಿರಿ ಮಗ ಸೊಸೆನ ಕೂರಿಸಿ ನಾಮಕರಣದ ಶಾಸ್ತ್ರ ಮಾಡಿಸಿ ಅಂತ ಹೇಳಿದ್ರು. ಸರಿ, ಅವರು ಬರ್ತಾರಂತ? ಇಲ್ಲ, ಕಿರಿಯ ಗುರುಗಳನ್ನ ಕಳಿಸ್ಕೊಡ್ತಾರಂತೆ. ಇನ್ನೇನು ಅವ್ರು ಬಂದ್ಬಿಡ್ತಾರೆ. ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕು. ನೀವೆಲ್ಲರೂ ಹೋಗಿ ಬಟ್ಟೆಗಳನ್ನು ಬದಲಾಯಿಸ್ಕೊಂಡು ಫ್ರೆಶ್ ಆಗಿ ಬನ್ನಿ. ಸರಿ ಸರಿ. ಸಾರ್ಥಿ, 1 ನಿಮಿಷ ಬನ್ನಿ. ಅದೇ ಪಾರ್ವತಿ, ನೀವಿಬ್ರು ಬಟ್ಟೆ ಬದಲಾಯಿಸ್ಕೊಂಡು ಫ್ರೆಶ್ ಆಗಿ ಬನ್ನಿ. ಹನುಮಂತು, ನಿನ್ನ ಮೊಮ್ಮಗು ನಾಮಕರಣನ ಪಾರ್ವತಿ ಆಡಿ ಬೆಳೆದ ತೊಟ್ಲಲ್ಲೇ ಮಾಡಬೇಕು ಅಂತ ಆಸೆ ಪಟ್ಟಿದ್ಯಲ್ಲ, ಇವತ್ತು ನಮ್ಮ ಮೊಮ್ಮಗು ನಾಮಕರಣ ಅದೇ ತೊಟ್ಲಲ್ಲೇ ನಡೀತಿದೆ. ಸಂತೋಷನಾ? ಬನ್ನಿ ಗುರುಗಳೇ, ಬನ್ನಿ. ನಮಸ್ಕಾರ ಗುರುಗಳೇ. ಶುಭವಾಗಿ. ಮುಹೂರ್ತ ಮೀರಕ್ಕೆ ಮುಂಚೆ ನಾಮಕರಣದ ಶಾಸ್ತ್ರ ಆರಂಭ ಮಾಡ್ಬೋದಲ್ವೇ? ಮಾಡೋಣ ಗುರುಗಳೇ. ಮಗುವಿನ ತಂದೆ ತಾಯಿ ಕೂತ್ಕೊಳ್ಳಿ. ಶುಕ್ಲಾಂ ಭರತರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಹಸ್ತಂ ಪ್ರಾಕ್ಷಾಳ್ಯ. ಆ ನೀರು ತಗೊಂಡು ಕೈ ತೊಳ್ಕೊಳಪ್ಪ. ಕೈಯಲ್ಲಿ ಹೂವು ಅಕ್ಷತೆ ಇಟ್ಕೊಳ್ರಪ್ಪ. ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ ಕುರು ಘಂಟಾರವಂ ತತ್ರ ದೇವತಾ ಆಹ್ವಾನ ಲಾಂಛನಂ ಇತಿ ಘಂಟಾನಾದನಂ ಕೃತ್ವಾ ಮಮ ಅಂತ ಹೇಳಪ್ಪ. ಕುಮಾರಿಕಾಃ ನಾಮಕರಣಾಂಗ ಉದ್ದೇಶ್ಯ ಸ್ವಸ್ತಿ ಪುಣ್ಯಾಃ ವಾಚನಂ ಆಚರಿಷ್ಯೆ ನಿರ್ವಿಘ್ನತಾ ಸಿದ್ಧ್ಯರ್ಥಂ ಮಹಾಗಣಾಧಿಪತಿ ಪೂಜಾಂಚ ಕರಿಷ್ಯೆ. ಗಣಪತಿ ಮೇಲೆ ಹೂವು ಅಕ್ಷತೆ ಹಾಕ್ಬಿಡಿ. ಹಾರ ತಗೊಳ್ಳಿ.
ಮೊದಲು ನೀನು ಹಾಕಮ್ಮ. ಒಂದೊಂದೇ ಹೂ ತಗೊಂಡು ಗಣೇಶನ ಪೂಜೆ ಮಾಡಪ್ಪ. ಓಂ ಸುಮುಖಾಯ ನಮಃ, ಓಂ ಏಕದಂತಾಯ ನಮಃ, ಓಂ ಕಪಿಲಾಯ ನಮಃ, ಓಂ ಗಜಗರ್ಣಿಕಾಯ ನಮಃ, ಓಂ ಲಂಬೋದರಾಯ ನಮಃ, ಓಂ ವಿಕಟಾಯ ನಮಃ, ಓಂ ವಿಘ್ನರಾಜಾಯ ನಮಃ, ಓಂ ಧೂಮಕೇತುವೆ ನಮಃ, ಓಂ ಗಣಾಧ್ಯಕ್ಷಾಯ ನಮಃ, ಓಂ ಪಾಲಚಂದ್ರಾಯ ನಮಃ, ಓಂ ಕುಮಾರಗುರುವೇ ನಮಃ, ಓಂ ಸರ್ವಸಿದ್ಧಿಪ್ರದಾಯಕಾಯ ನಮಃ. ನಾನಾವಿಧ ಪರಿಮಳಪತ್ರ ಪುಷ್ಪಾಣಿಂ ಸಮರ್ಪಯಾಮಿ. ಹಿಡ್ಕೊಮ್ಮ. आचमनीयं समर्पयामि. आचमन्यांतर परिमಳಪತ್ರ ಪುಷ್ಪಾಣಿಂ ಸಮರ್ಪಯಾಮಿ. ರಕ್ಷಾಂಧಾರ್ಯಾಮಿ. ಮಂಗಳಾರತಿ ಕಣ್ಣು ಕೂತ್ಕೊಳ್ಳಿ. ಎಲ್ಲರೂ ಅಲ್ಲಿಂದಲೇ ಮಂಗಳಾರತಿ ತಗೊಳ್ಳಿ. ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಪ್ರಾರ್ಥನಾಂ ಕರಿಷ್ಯೆ. ಗಣಪತಿನ ಪ್ರಾರ್ಥನೆ ಮಾಡ್ಕೊಳ್ಳಿ. ಮಗುನ ತಾಯಿ ತೊಡೆ ಮೇಲೆ ಮಲಗಿಸಿ. ಈ ಅಕ್ಕಿ ತಟ್ಟೆ ತಗೊಳಪ್ಪ. ಬಲ ತೊಡೆ ಮೇಲೆ ಇಟ್ಕೋ. ಅಷ್ಟೊತ್ ಕೊಂಬಲ್ಲಿ ಮೊದಲು ಶ್ರೀ ಅಂತ ಬರಿ. ನಿಮ್ಮ ಮನೆ ದೇವರ ಹೆಸರು ಬರಿ. ಮಗುನ ಯಾವ ಹೆಸರಿಂದ ಕರಿಬೇಕು ಅಂತ ಅನ್ಕೊಂಡಿದ್ದೀರೋ ಆ ವ್ಯವಹಾರ ನಾಮವನ್ನ ಅದ್ರಲ್ಲಿ ಬರಿ. ಇಡಪ್ಪ ಇಲ್ಲಿ. ಮಗುನ ಹೀಗೆ ಎತ್ಕೊಂಡು ಬಲ್ಗಿವಿನಲ್ಲಿ 3 ಸಲ ಆ ಹೆಸರನ್ನ ಹೇಳಪ್ಪ. ಮಗು ಯಾವ ಹೆಸರು ಇಡಬೇಕು ಅನ್ಕೊಂಡಿದ್ದೀರೋ ಆ ಹೆಸರು ಹೇಳಿ. ಲಕ್ಷ್ಮಿ 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 ವಿದ್ಯಾ ವಿದ್ಯಾ ವಿದ್ಯಾ. ನೀನು ಹೇಳಮ್ಮ.
ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮಿ. ನಿನ್ನ ಬೆರಳಲ್ಲಿರೋ ಉಂಗುರ ತೆಗೆದು ತೊಳ್ಕೊಂಡು ಜೇನುತುಪ್ಪದಲ್ಲದ್ದಿ ಮಗು ಬಾಯಿಗೆ ಅಡನ್ ಮುಟ್ಸಪ್ಪ. ಅಮ್ಮ, ಈಗ ಮಗು ಮುಖದ ಮೇಲೆ ಒಂಚೂರು ಕೈ ಇಲ್ಲಿ, ಎಲ್ಲರೂ ಆಶೀರ್ವಾದ ಮಾಡಿ. ದೀರ್ಘಮಾಯು ಲಕ್ಷ್ಮಿ, ಬಹಳ ಸೊಗಸಾಗಿದೆ ಹೆಸರು. ಮಗುನ ತೊಟ್ಲಲ್ಲಿ ಮಲಗಿಸ್ಬೋದು. ತೊಟ್ಲು ತೂಗಿ. ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮಿ. ನೀನು ಹೆತ್ತ ಮಗು ಸತ್ತಿಲ್ಲ. ಅರಸನ ಕೋಟೆಯಲ್ಲಿ ನಾಮಕರಣ ಮಾಡ್ಕೊಂಡಿದ್ದು ನಿನ್ನ ಮಗು ಅಂತ ಹೇಳ್ಕೊಳ್ಳೋದಕ್ಕಿದ್ದಿದ್ದು ಒಂದೇ ಒಂದು ಕೊನೆಯ ಅವಕಾಶ. ಅದನ್ನು ಕಳೆದ್ಬಿಟ್ಟಿಯಲ್ಲ. ಈಗ ಸಮಾಧಾನ. ಅಲ್ಲಿ ಸರ್ತಿ ಪ್ಲೀಸ್. ಪಾರು, ಏನು ಪ್ರಶ್ನೆ ಮಾಡಬೇಡಿ. ನಿಮಗೆ ನನಗೆ ನೋವು ಕೊಟ್ಟು ಅವಳು ಸಂತೋಷವಾಗಿದ್ದಾಳ?
ಇವಾಗ ನಾವು ಯಾಕೆ ನೊಂದ್ಕೋಬೇಕು ಸಾರ್ಥಿ? ಅಂಥದ್ದು ಏನಾಗಿದೆ? ಜನನಿ ಪ್ರೀತಿ ಜಾಗದಲ್ಲಿ ನಾನು ಬಾರು ಕೂತ್ಕೋಬೇಕಿತ್ತು ಅಂತ ಹೇಳಿದ್ರಿ. ಆದರೆ ಗುರುಗಳು ನಾಮಕರಣಕ್ಕೆ ಅಂತ ಇಟ್ಟಿದ್ದ ಮೊದಲನೇ ಮುಹೂರ್ತದಲ್ಲೇ ನಾನು ಬಾರು ಕೂತ್ಕೊಂಡು ಮಗುಗೆ ಹೆಸರಿಡ್ಲಿಲ್ವಾ? ಅಷ್ಟು ಸಾಲದ? ನಮ್ಮ ಮಗಳು ಯಾವ ತೊಟ್ಲಲ್ಲಿ ಮಲಗಬೇಕು, ಯಾವ ತೊಟ್ಲಲ್ಲಿ ಆಟ ಆಡ್ತಾ ಬೆಳಿಬೇಕು ಅಂತ ಅಂದ್ಕೊಂಡಿದ್ವು, ಅದೇ ತೊಟ್ಲಲ್ಲಿ ಇವತ್ತು ನಮ್ಮ ಮಗಳ ನಾಮಕರಣ ಆಗಿದೆ. ನೋಡಿ, ನೀವು ಸಮಾಧಾನವಾಗಿರಿ ಸಾರ್ಥಿ, ಆಗೋದೆಲ್ಲ ಒಳ್ಳೇದಕ್ಕೆ. ನನಗೆ ಇಷ್ಟು ಸಮಾಧಾನದ ಮಾತುಗಳನ್ನ ಹೇಳ್ತಿದ್ದೀರಲ್ಲ ದೊಡ್ಡ ಯಜಮಾನ್ರೆ, ನೀವು ಸಮಾಧಾನವಾಗಿದ್ದೀರಾ? ತುಂಬ ಆಯಾಸ ಆಗಿತ್ತು ಅನ್ಸುತ್ತೆ ಪುಟ್ಟಮ್ಮಂಗೆ. ಚೆನ್ನಾಗಿದ್ದೆ ಮಾಡ್ತಿದ್ದಾಳೆ. ಅದು ಸರಿ, ನೀನ್ಯಾಕಿನ ನಿದ್ದೆ ಮಾಡಿಲ್ಲ? ಏನು ಯೋಚನೆ ಮಾಡ್ತಿದ್ಯಾ? ಪಾರ್ವತಿ ಅಕ್ಕ ಹೇಳಿದ ಹಾಗೆ ನಮ್ಮ ಮಗುನ ಅನುಷ್ಕಾ ಎತ್ಕೊಂಡು ಹೋಗಿರ್ಲಿಲ್ಲ ಅಂತ ಅನಿಸ್ತಿದೆ ಪ್ರೀತು. ಅದೇ ಹೇಳ್ತೀಯಾ? ಮಗುನ ಒಂದ್ಸಲ ಸರಿಯಾಗಿ ಗಮನಿಸು. ಅವಳು ಕಾಣೆ ಆದಾಗ ಎಷ್ಟು ಆರೋಗ್ಯವಾಗಿದ್ಲೋ ಈಗಲೂ ಅಷ್ಟೇ ಆರೋಗ್ಯವಾಗಿದ್ದಾಳೆ. ಇನ್ನೂ ಚೆನ್ನಾಗೇ ಆಗಿದ್ದಾಳೆ ಅಂತ ಹೇಳ್ಬೋದು. ಮಗುನ ಎತ್ಕೊಂಡು ಹೋಗಿರೋದು ಅನುಷ್ಕಾನೇ ಆಗಿದ್ರೆ ಇಷ್ಟು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಅವಳಿಗೆ ಹೇಗೆ ಸಾಧ್ಯ? ಅದಕ್ಕೆ ಪಾರ್ವತಿ ಅಕ್ಕ ಹೇಳ್ದ ಹಾಗೆ ನಮ್ಮ ಮನೆತನದ ಹಿತಶತ್ರುಗಳು ಯಾರೋ ನಮ್ಮನ್ನ ಆಟಾಡ್ಸೋದಕ್ಕೆ ಹೀಗೆ ಮಾಡಿರ್ಬೋದು. ಆದ್ರೆ ಯಾವಾಗ ಪೊಲೀಸ್ನವರು, ಅತ್ತೆ, ನೀನು, ಭಾವ ಎಲ್ಲ ಸತತವಾಗಿ ಹುಡ್ಕೋದಕ್ಕೆ ಶುರು ಮಾಡಿದ್ರು, ಆಗ ರಿಸ್ಕ್ ಯಾಕೆ ಅಂತ ದೇವಸ್ಥಾನದಲ್ಲೇ ಮಗುನ ಬಿಟ್ಟು ಹೋದ್ರು ಅಂತ ಅನ್ಸುತ್ತೆ. ನನಗೆ ಈಗ ಮಗುನ ಯಾರು ಎತ್ಕೊಂಡು ಹೋಗಿದ್ರು ಅಂತ ಯೋಚನೆ ಮಾಡ್ತಾ ಟೈಮ್ ವೇಸ್ಟ್ ಮಾಡಬೇಡ ನೀನು. ಆ ಕೆಲಸನ ಪೊಲೀಸರು ಮಾಡ್ತಾರೆ. ಮಗು ಕಳೆದೋದಾಗಿಂದ ಎಷ್ಟು ರೆಸ್ಟ್ಲೆಸ್ ಆಗಿದೆ ನೀನು. ಈಗಲಾದರೂ ಆರಾಮಾಗಿ ನೆಮ್ಮದಿಯಾಗಿ ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರ ಬಗ್ಗೆ ಗಮನ ಕೊಡು. ಆದರೂ ಒಬ್ಬ ತಾಯಿಯಾಗಿ ಪ್ರಾಮಾಣಿಕವಾಗಿ ಒಂದು ಮಾತು ಹೇಳ್ತೀನಿ. ನಮ್ಮ ಮಗುನ ಎತ್ಕೊಂಡು ಹೋಗಿ ಇಷ್ಟು ಚೆನ್ನಾಗಿ ನೋಡ್ಕೊಂಡಿರೋರು ಯಾರೇ ಆಗಿರಲಿ, ಅವ್ರ ಕುಟುಂಬನ ಅದೇವ್ರು ಚೆನ್ನಾಗಿಟ್ಟಿರಲಿ. ಆಕಮ್ಮ ಪಾಪು, ತುಂಬ ಹಸುವಾಗ್ತಾ ಇದೆಯಾ? ತಡಿ, ನಾನು ಹೋಗಿ ಹಾಲು ಬಿಸಿ ಮಾಡ್ಕೊಂಬರ್ತೀನಿ, ಆಯಿತಾ? ಅಲ್ಲಿವರೆಗೂ ಅಮ್ಮ ಹಾಡಿರೋ ಲಾಲಿ ಹಾಡು ಹಾಕಿರ್ತೀನಿ, ಕೇಳ್ತಾ ಇರು, ಸರಿನಾ? ಹ್ಞೂ.
ಯಜಮಾನ್ರೆ, ನನ್ನ ಮಗಳು ನನ್ನ ಜೊತೆಲಿ ಇಲ್ವಾ? ನಾವು ದೇವಸ್ಥಾನದಲ್ಲಿ ಇಲ್ವಾ? ಮಗಳು ನೆನಪಾದ್ಲ ಯಜಮಾನ್ರೆ? ನನ್ನ ಮಗಳು ಅತ್ತಂಗಾಯ್ತು ಬರು.